ನಂಜುಂಡಾನೆ ನಮ್ ದೇವ್ರು. ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಜನಪದ ಹಾಡುಗಳ ಮೂಲಕ ಉತ್ತರ ಕರ್ನಾಟಕದ ಮನಸ್ಸನ್ನು ಗೆದ್ದ ಕಲಾವಿದ. ಹೌದು ಸ್ನೇಹಿತರೆ, ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೋಟಿ ಕೋಟಿ ವೀಕ್ಷಣೆ ಪಡೆಯುವ ವೀರ ಧೀರ. ಹೌದು ಸ್ನೇಹಿತರೆ, ಈತ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ 15 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾನೆ. ಹೌದು ಸ್ನೇಹಿತರೆ, ಕೋಟಿ ಕೋಟಿ ವ್ಯೂಸ್ಗಳನ್ನು ಸಹ ಪಡೆಯುತ್ತಾನೆ. ಒಂದೊಂದು ಹಾಡಿಗೆ 10 ಕೋಟಿ, ಇವನು 10 ಕೋಟಿ ವ್ಯೂಸ್ಗಳು ಸಹ ಬಂದಿವೆ. ಒಂದು ಹಾಡನ್ನು ಅಪ್ಲೋಡ್ ಮಾಡಿದರೆ ಸಾಕು ಕೋಟಿಗಟ್ಟಲೆ ವ್ಯೂಸ್ ಪಡೆಯುವ ಈತ ಈಗ ಸರಿಗಮಪದಲ್ಲಿ ಹಾಡನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹೌದು ಸ್ನೇಹಿತರೆ, ಪುಟ್ನಂಜ ಎಂಬ ಹಾಡನ್ನು ಹಾಡಿದ್ದಕ್ಕೆ ಇವರಿಗೆ ಸಾಕಷ್ಟು ರೀತಿಯ ಕಮೆಂಟ್ಗಳು ಬಂದಿವೆ. ಕೆಟ್ಟದಾಗಿ ಜನ ಕಮೆಂಟನ್ನು ಮಾಡ್ತಿದ್ದಾರೆ. ನಿಮಗೆ ಹಾಡೋಕ್ಕೆ ಬರೋಲ್ಲ, ನೀವು ಯಾಕೆ ಹಾಡನ್ನು ಹಾಡ್ತೀರಾ, ನಿಮಗೆ ಜನಪದ ಹಾಡುಗಳು ಮಾತ್ರ ಸೂಟ್ ಆಗ್ತವೆ ಅನ್ನುವಂಥ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಸರಿಗಮಪ ಬರೀ TRPಗೋಸ್ಕರ ಮಾಡುತ್ತೆ. ಅರ್ಜುನ್ ಜನ್ಯ, ಅನುಶ್ರೀ ಹಾಗೆ VP ಸರ್ ನಿಮಗೆಲ್ಲ ಗೊತ್ತಿದ್ರು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಎಲಿಮಿನೇಟ್ ಮಾಡಿ ಅನ್ನುವಂಥ ಮಾತುಗಳು ತುಂಬಾ ಕೇಳಿ ಬರ್ತಾ ಇವೆ. ಬಕೆಟ್ ಸ್ನಾನಕ್ಕೆ ಬಳಸಬೇಕು ಜೀವನಕ್ಕಲ್ಲ ಅನ್ನುವಂಥ ತುಂಬ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಹೌದು ಸ್ನೇಹಿತರೆ, ತುಂಬ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ನೀನು ಮನೆಗೆ ಹೋಗು, ನಿನಗೆ ಜಾನಪದ ಬಿಟ್ಟರೆ ಬೇರೆ ಏನು ಹಾಡೋಕ್ಕೆ ಬರಲ್ಲ, ಹಾಗೆ ಇನ್ನಿತರ ಕಮೆಂಟ್ಗಳು ತುಂಬ ಕೆಟ್ಟದಾಗಿ ಬರ್ತಿವೆ. ಇದಕ್ಕಿಂತ ಆ ದ್ಯಾಮೇಶ್ ಅವರು ಎಷ್ಟೋ ಚೆನ್ನಾಗಿ ಹಾಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಸರಿ ಇಲ್ಲ, ಅವರನ್ನು ಮೇಲೆ ಬೆಳೆಸಬೇಕು, ಅವರಂಥವ್ರನ್ನ ಬೆಳೆಸಬೇಕು. ಅದನ್ನು ಬಿಟ್ಟು ಇವ್ರಿಗೆ ಯೂಟ್ಯೂಬ್ ಚಾನಲ್ ಇದೆ, ತನ್ನ ಜೀವನಕ್ಕೋಸ್ಕರ ಕೋಟಿ ವ್ಯೂಸ್ಗಳು ಸಹ ಬರ್ತವೆ, ಕೋಟಿ ಹಣವನ್ನು ಸಂಪಾದಿಸ್ತಾರೆ. ಇಂಥವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, TRPಗೋಸ್ಕರ ಎಲಿಮಿನೇಟ್ ಮಾಡಿ ಅನ್ನುವಂಥ ಮಾತುಗಳು ತುಂಬಾ ಕೇಳಿ ಬರ್ತಾ ಇವೆ. ಬಾಳು ಬೆಳಗುಂದಿ ಅವರು ಚೆನ್ನಾಗಿ ಹಾಡಲ್ಲ, ನಿಮಗೆ ಜಾನಪದ ಹಾಡುಗಳು ಮಾತ್ರ ಸೂಟ್ ಆಗ್ತವೆ ಅನ್ನುವಂಥ ಮಾತುಗಳು ತುಂಬಾ ಕೇಳಿ ಬರ್ತಾ ಇವೆ. ಬಾಳು ಬೆಳಗುಂದಿ ಹಾಡಿದ ಹಾಡುಗಳನ್ನು ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡನ್ನು ಮಾಡಿರ್ತಾರೆ. ಅದರ ಕೆಳಗಿನ ಕಮೆಂಟ್ಗಳನ್ನು ನೋಡಿದರೆ ಅಯ್ಯೋ ಶಿವನೇ ಬೇಡವೇ ಬೇಡ, 100ಕ್ಕೆ 90% ಕಮೆಂಟ್ಗಳು ಬ್ಯಾಡ್ ಕಮೆಂಟ್ಗಳೇ ಇವೆ. ಹೌದು ಸ್ನೇಹಿತರೆ, ನಾನು ಸ್ವಲ್ಪ ಈ ಕಮೆಂಟ್ಗಳನ್ನ ಓದ್ತೀನಿ ಕೇಳಿ. ಬಕೆಟ್ ಸ್ನಾನಕ್ಕೆ ಮಾತ್ರ ಬಳಸಬೇಕು ಜೀವನಕ್ಕೆಲ್ಲ ಅನ್ನೋಂಥ ಕಮೆಂಟನ್ನು ಮಾಡಿದ್ದಾರೆ. ಹಾಗೆ ಹೌದು ಸ್ನೇಹಿತರೆ, ತುಂಬ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಿದ್ದಾರೆ. ನಿನ್ಗೆ ಹಾಡೋಕ್ಕೆ ಬರಲ್ಲ, ಏನು ಹಾಡ್ತೀಯಾ, ನೀನು ಮನೆಗೆ ಹೋಗು ಅಂತ ಕಮೆಂಟ್ ಮಾಡಿದ್ದಾರೆ. ಜಿ ಕನ್ನಡ ಬಿ ಲೈಕ್ ಟ್ಯಾಲೆಂಟ್ ಅಲ್ಲ, TRPಗೋಸ್ಕರ ಅನ್ನುವಂಥ ಕಮೆಂಟನ್ನು ಮಾಡಿದ್ದಾರೆ. ನಿಮಗೆ ಹಾಡೋಕ್ಕೆ ಬರಲ್ಲ, ಸುಮ್ಮನೆ ಯಾಕೆ ಹಾಡ್ತೀರಾ, ನಿಮ್ಗೆ ಜನಪದ ಹಾಡುಗಳು ಮಾತ್ರ ಸೀಮಿತ, ಲಂಗಾದವನೇ ಮಸ್ತಕಂತಿ ಲಾವಣ್ಯ ಇಂಥ ಹಾಡುಗಳಿಗೆ ಮಾತ್ರ ಸೀಮಿತ, ನೀವು ಪಿಕ್ಚರ್ಗಳನ್ನು ಹಾಡಿ ಅವುಗಳನ್ನು ಕೆಡಿಸಬೇಡಿ ಅನ್ನುವಂಥ ಮಾತನ್ನು ಬರೆದಿದ್ದಾರೆ. VP ಸರ್ ನಿಮ್ಗಾದರೂ ಗೊತ್ತಾಗುತ್ತೆ, ನೀವು ಯಾಕೆ ಈ ರೀತಿ TRPಗೋಸ್ಕರ ಹೀಗೆ ಮಾಡ್ತೀರಾ ಅಂತ VP ಸರ್ನ ಕೂಡ ಬೈದಿದ್ದಾರೆ. ಹೌದು ಸ್ನೇಹಿತರೆ, ತುಂಬ ಕೆಟ್ಟದಾಗಿ ಕಮೆಂಟ್ಗಳು ಬರ್ತಾ ಇವೆ. ಇತ್ತೀಚೆಗಂತೂ ನೋಡಲೇಬಾರ್ದು, ಬಾಳು ಬೆಳಗುಂದಿ ಅವರು ಸರಿಗಮಪವನ್ನೇ ಬಿಟ್ಟು ಹೋಗಬೇಕು ಅನ್ನೋ ರೀತಿಯಾಗಿ ಕಮೆಂಟ್ಗಳು ಬರ್ತಿವೆ. ಹೌದು ಸ್ನೇಹಿತರೆ, ಚೆನ್ನಾಗಿ ಹಾಡಿಲ್ಲ, ಹಾಡು ಚೆನ್ನಾಗಿ, ವಾಯ್ಸ್ ಚೆನ್ನಾಗಿಲ್ಲ, ಖರಾಬ್ ಆಗಿದೆ, ಸೂಪರ್ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿದ್ದಾರೆ. ಈ ಕಿತ್ತೋದು ನನ್ನ ಮಕ್ಕಳು TRPಗೋಸ್ಕರ ಮಾಡ್ತಾರೆ ಅನ್ನುವಂಥ ಕಮೆಂಟನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ತುಂಬ ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಾಳು ಬೆಳಗುಂದಿ ಅವರು ಈ ರೀತಿಯಾಗಿ ಚಲೋ ಚೆನ್ನಾಗಿ ಹಾಡ್ತಿಲ್ಲ ಅನ್ನೋದು ತುಂಬ ಜನರ ಅಭಿಪ್ರಾಯವಾಗಿದೆ. ಜಿ ಕನ್ನಡ ಅನ್ನೋದು ಇತ್ತೀಚೆಗೆ TRPಗೋಸ್ಕರ ಆಗಿಬಿಟ್ಟಿದೆ. ಪ್ರತಿಭೆಗಳಿಗೆ ಅವಕಾಶ ಇಲ್ಲ, ಸಂಗೀತವನ್ನು ಹಾಳು ಮಾಡ್ತಾ ಇದ್ದಾರೆ, ಸಂಗೀತದ ಹೆಸರಿನಲ್ಲಿ ದುಡ್ಡನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ತುಂಬಾ ಕೇಳಿ ಬರ್ತಾ ಇವೆ. ಹನುಮಂತನನ್ನು ಬಳಸ್ಕೊಂಡ್ರಿ TRPಗೋಸ್ಕರ, ಅವನು 5 ವರ್ಷ ನಿಮ್ಮ ಚಾನಲನ್ನು ನಡೆಸಿದ ಜಿ ಕನ್ನಡ ಅನ್ನ. ಈಗ ಇವರು ಬಾಳು ಬೆಳಗುಂದಿ ಅವ್ರನ್ನ ಬಳಸ್ಕೊಂಡು 5 ವರ್ಷ ನಿಮ್ಮ ಚಾನಲ್ TRPಯನ್ನು ನಡೆಸ್ತೀರಾ ಅನ್ನುವಂಥ ತುಂಬಾ ಕೆಟ್ಟದಾಗಿ ಮಾತುಗಳು ಕೇಳಿ ಬರ್ತಾ ಇವೆ. ಬಾಳು ಬೆಳಗುಂದಿ ಅವರು ಒಟ್ಟಾರೆಯಾಗಿ ಚೆನ್ನಾಗಿ ಹಾಡಲ್ಲ, ಇವ್ರ ಧ್ವನಿ ಚೆನ್ನಾಗಿಲ್ಲ, ಧ್ವನಿ ಖರಾಬ್ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವ್ರ ಮುಂದೆ ನಾವೇ ಎಷ್ಟೋ ಬೆಟರ್ ಅನ್ನುವಂಥ ಮಾತನ್ನು ತುಂಬ ಜನ ಮಾತನಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈ ಜಡ್ಜಸ್ಗಳಿಗೂ ಬುದ್ಧಿ ಇಲ್ಲ, ಜಡ್ಜಸ್ಗಳು ಅವನೇ ಹಾಡಿದ್ದೇನೋ ದೊಡ್ಡ ಚೆನ್ನಾಗಿ ಹಾಡ್ತಾನೆ ಅನ್ನೋ ರೀತಿ ಹೊಗಳ್ತಾ ಇದ್ದಾರೆ ಅನ್ನುವಂಥ ಕೆಟ್ಟದಾಗಿ ಕಮೆಂಟ್ಗಳನ್ನ ಸಹ ಮಾಡ್ತಾ ಇದ್ದಾರೆ. ಬಾಳು ಬೆಳಗುಂದಿ ಅವರು ಒಟ್ಟಾಗಿ ಚೆನ್ನಾಗಿ ಹಾಡ್ತಿಲ್ಲ ಅನ್ನುವಂಥ ಕಮೆಂಟ್ಗಳನ್ನು ತುಂಬ ಮಾಡಿದ್ದಾರೆ. ಒಳ್ಳೆಯ ಪ್ರತಿಭೆ ಇನ್ನೂ ಪ್ರಾಕ್ಟೀಸ್ ಆಗಬೇಕು, ಮುಂದೆ ಒಳ್ಳೆ ಆಗಲಿ ಅನ್ನುವಂಥ ಕಮೆಂಟನ್ನು ಕೂಡ ಮಾಡಿದ್ದಾರೆ. ಹಾಡಿಗೆ ತಕ್ಕಂತೆ ಹಾವಭಾವ ಇನ್ನೂ ಚೆನ್ನಾಗಿ ಬರ್ತಿಲ್ಲ ಅನ್ನುವಂಥ ಕಮೆಂಟನ್ನು ಸಹ ಮಾಡಿದ್ದಾರೆ. ಹಾವೇರಿ ಅಗ್ರೆಸಿವ್ ಅನ್ನುವಂಥ ಕಮೆಂಟ್ ಕೂಡ ಮಾಡಿದ್ದಾರೆ. ನಗೋ ಸಿಂಬಾಲ್ ಕೂಡ ಕಮೆಂಟನ್ನು ಮಾಡಿದ್ದಾರೆ. ಊರು ಮಂದಿ ಉಗಿದ್ರು ನಾಚಿಕೆ ಇಲ್ಲದ ಚಾನಲ್ ಅಂತ ಕಮೆಂಟ್ ಮಾಡಿದ್ದಾರೆ. ಕೆಲವೊಬ್ಬರು ಎಲ್ಲಿಗಾದರೂ ಒಬ್ಬರು ಸೂಪರ್ ಚೆನ್ನಾಗಿ ಹಾಡ್ತೀರಾ, ಇನ್ನಟ್ಟು ಪ್ರಾಕ್ಟೀಸ್ ಮಾಡು ಅನ್ನುವಂಥ ಕಮೆಂಟನ್ನು ಸಹ ಮಾಡಿದ್ದಾರೆ. ದ್ಯಾಮೇಶ್ ಆ್ಯಂಡ್ ಶಿವಾನಿ ಬೆಸ್ಟ್ ಸಿಂಗರ್ ಇನ್ ದಿ ಪ್ರೋಗ್ರಾಮ್ ಅಂತ ಕಮೆಂಟ್ ಮಾಡಿದ್ದಾರೆ. ನೀವು ಎದಕ್ಕೂ ಉಪಯೋಗ ಇಲ್ಲ ಅನ್ನುವಂಥ ಕಮೆಂಟನ್ನು ಸಹ ಮಾಡಿದ್ದಾರೆ. ಸೂಪರ್ ಬಾಳು ಅನ್ನುವಂಥ ಕಮೆಂಟನ್ನು ಕೂಡ ಮಾಡಿದ್ದಾರೆ. ಒಟ್ಟಾಗಿ ಹೇಳಬೇಕಾದ್ರೆ ಉತ್ತರ ಕರ್ನಾಟಕದ ಜನ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ, ಆದರೆ ದಕ್ಷಿಣ ಕರ್ನಾಟಕದ ಜನ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ, ಕಮೆಂಟ್ ಮಾಡಿ.